ಹೌದು ಹೌದು ಹೌದು. ಸೊ ಹೌದೌದು. ಈಗ ಈ ಸಿನಿಮಾಗೂ ಈ ಒಂದಿಷ್ಟು ಈ ಟೀಸರ್ ಗಳಿಗೂ ಈ ಹಳೆ ಸಿನಿಮಾಗೂ ಒಂದಿಷ್ಟು ಹೋಲಿಕೆ ಮಾಡಿದ್ರೆ ಎಷ್ಟು ವ್ಯತ್ಯಾಸ ಇದೆ ಅಂತ ಇಲ್ಲಿ. ಹೌದು ಸರ್, ಹೌದು. ದಿನ ದಿನ ದಿನಕ್ಕೆ ವರ್ಷಕ್ಕೆ ಬಹಳ ವ್ಯತ್ಯಾಸ ಕಾಣಿಸ್ತದೆ. ಹೌದು. ನೋಡ್ರೆ ಗೊತ್ತು, ಈ ವಿಜುವಲ್ ನಲ್ಲಿ ನಮ್ದು KGF ಗೂ ಇದಕ್ಕೂ ಹೋಲಿಕೆ ಮಾಡಿದ್ರೆ ಒಂದು 2 ಪಟ್ಟು ಮತ್ತೆ ಮುಂದೆ ಹೋಗ್ತಾ ಇದಾರೆ ಅನ್ಸ್ತದೆ. ಹ್ಮ್ 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 ಹ್ಮ್. ಈಗ ನೆಕ್ಸ್ಟ್ ಬರುವಂತದ್ದು ಹಾಗೆ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಓಕೆ, ಅದಕ್ಕೆಲ್ಲ ಹೇಳ್ದಲ್ವಾ ಯಶ್ ಅವರು ಯಾವಾಗ್ಲೂ ಕೂಡ ಒಂದಿಷ್ಟು ಕನಸು ಕಾಣಬೇಕು, ಆದ್ರೆ ಈ ಕನಸುಗಳಿಗೆ ಯಾವುದೇ ಕಾರಣಕ್ಕೂ ಬೇಲಿ ಹಾಕ್ಬಾರ್ದು ಅಂತ. ಹೌದೌದು ಸರ್, ಹೌದೌದು. ನಾವ್ ಈ ಲೆವೆಲ್ ಇರ್ಬೇಕು, ಅದ್ರ ಮೇಲೆ ಹೋಗ್ಬಾರ್ದು ಅಂದ್ರೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಪ್ರಯತ್ನ ಪಡ್ಬೇಕು. ಪ್ರಯತ್ನ, ಸೋಲು ಗೆಲುವು ಇದ್ದದ್ದೇ ಜೀವನದಲ್ಲಿ. ಹ್ಮ್ ಹ್ಮ್ ಹ್ಮ್. ಎಲ್ಲರಿಗೂ ಒಂದು ಒಳ್ಳೆ ಕಾಲ ಬರ್ತದೆ, ಅದೇದಾಗ ಮುಂದೆ ಹೋಗ್ಬೇಕು ಸರ್. ಎಸ್. ಯಶ್ ಅವ್ರ ಯಾವ ಸಿನಿಮಾ ನೋಡಿದ್ರಿ ಫಸ್ಟ್? ಯಾವ ಸಿನಿಮಾ ನಿಮಗೆ ಇಷ್ಟ ಆಯ್ತು? ನನ್ಗೆ ಸಾಧಾರಣ ಕಳ್ಳರ ಸಂತೆಯಿಂದನೂ ಬಹಳ ಇಷ್ಟ. ಕಳ್ಳರ ಸಂತೆ, ಮೊದಲ ಸಲ, ಮಾಸ್ಟರ್ ಪೀಸ್, KGF, ಗೂಗ್ಲಿ ಎಲ್ಲ. ಓಕೆ, ಎಷ್ಟು ವರ್ಷಗಳಿಂದ ಅಭಿಮಾನಿ ಅಂತ? ಸರ್ ನಾವು ಈಗ ಒಂದು 12 ವರ್ಷದಿಂದ. 12 ವರ್ಷಗಳಿಂದ. ಹೌದು ಸರ್, ಹೌದು. ಹ್ಮ್. ಸೊ ಅವರ ಮೋಟಿವೇಶನ್ ಆಗಿರ್ಬೋದು, ಅವರ ಮಾತುಗಳಾಗಿರ್ಬೋದು, ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಅನ್ನುವಂಥದ್ದು ಬಹಳಷ್ಟು ಬಾರಿ ಅಭಿಮಾನಿಗಳಿಗೆ ಒಂದಿಷ್ಟು ಸಂದೇಶ ಕೊಡುವಂತ ಕೆಲಸ ಮಾಡ್ತಿರ್ತಾರೆ. ಸೊ ಎಷ್ಟು ಖುಷಿ ಆಗುತ್ತೆ ಅಂತ. ಹೌದು ಸರ್, ಅವ್ರ ಮಾತಲ್ಲಿ ನಮ್ಗೆ ಖುಷಿ ಅಂದ್ರೆ ಒಂದು ಮಾತಲ್ಲಿ ಸ್ವಲ್ಪ ತೂಕ ಇದೆ. ಅಂತ KGF 2 ಟ್ರೈಲರ್ ಲಾಂಚ್ ಗೆ ತಮಿಳ್ನಾಡಲ್ಲಿ ಹೋದಾಗ ಅವ್ರು ಹೇಳಿದ್ರು, ಒಂದು ಅಲ್ಲಿಯವರು ತಮಿಳ್ ಅಂತ ಇಂಡಸ್ಟ್ರಿ ಯೂಟ್ಯೂಬರ್, ನೀವು ಸರ್ ಯಾವ ಈಗ ಬೀಸ್ಟ್ ಮತ್ತೆ ಇದು ಬರುತ್ತೆ ಯಾವ್ದು ನೋಡ್ಬೇಕು ಹೇಳಿದಾಗ ಅವ್ರು ಹೇಳಿದ್ರು, ಮೆಚೂರ್ಡ್ ಆಗಿ ಹೇಳಿದ್ರು, ಇದು ಇಲೆಕ್ಷನ್ ಅಲ್ಲ, ಇಲೆಕ್ಷನ್ ಆದ್ರೆ ಒಂದೇ ಓಟ್ ಇರತ್ತೆ, ಇದು ಹಾಗಲ್ಲ, ನೀವು ಅದನ್ನು ನೋಡಿ ಇದನ್ನ ನೋಡಿ, ಯಾವ್ದು ಒಳ್ಳೇದು ಅದು ಓಡತ್ತೆ ಅಂತ ಹೇಳಿದ್ರೆ ಅವಾಗ ನಮ್ಗೆ ಖುಷಿ ಆಯ್ತಾ. ತಂದು ಒಬ್ಬಂದೇ ಹೇಳಲ್ಲ, ಎಲ್ಲರದು ಒಂದು ಇದು ಮಾತಾಡ, ಹಾಗೆ ಖುಷಿ ಆಯ್ತು. ಅದಕ್ಕೆ ಹೇಳೋದು ಯಶ್ ಯಾವಾಗ್ಲೂ ಕೂಡ ಒಂದು ಬ್ರ್ಯಾಂಡ್ ಅಂತಾನೆ ಅದು. ಹೌದು ಹೌದು ಸರ್, ಹೌದೌದು. ಥ್ಯಾಂಕ್ ಯು ಅಜಿತ್ ಅವರೇ, ತುಂಬಾ ಖುಷಿ ಆಯ್ತು ಮಾತಾಡಿದ್ದಕ್ಕೆ. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಬಹಳ ಅದ್ಭುತವಾಗಿ ಮಾತಾಡಿದ್ರೆ ಯಶ್ ಅವರ ಬಗ್ಗೆ ಆಗಿರ್ಬೋದು, ಅವರ ಸಿನಿಮಾಗಳಾಗಿರ್ಬೋದು, ಟೀಸರ್ ಬಗ್ಗೆ. ಒಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ, ಬರ್ತ್ಡೇ ದಿನಾನೇ ಅಭಿಮಾನಿಗಳಿಗೆ ಒಂದ್ ಕಡೆ ಟೀಸರ್ ಕೊಟ್ಟಿದ್ದಾರಲ್ಲ, ಬಹಳಷ್ಟು ಒಂದ್ ಕಡೆ ಕಣ್ ತುಂಬಿಕೊಳ್ಳುವಂತ ಕೆಲಸ. ಟಾಕ್ಸಿಕ್ ಟೀಸರ್ ಕಣ್ ತುಂಬಿಕೊಂಡ ಯಶ್ ಫ್ಯಾನ್ಸ್. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಇದು. ಮಾರ್ಚ್ 19ಕ್ಕೆ ಬಿಡುಗಡೆ ಆಗಲಿರುವಂತಹ ಟಾಕ್ಸಿಕ್ ಸಿನಿಮಾ, ಸ್ಯಾಂಡಲ್ವುಡ್ ನಲ್ಲಿ ತಯಾರಾದಂತಹ ಫ್ಯಾನ್ ವರ್ಲ್ಡ್ ಸಿನಿಮಾ ಟಾಕ್ಸಿಕ್ ಸಿನಿಮಾ ಇದು. 5 ನಾಯಕಿಯರು ನಟಿಸಿರುವಂತಹ ಟಾಕ್ಸಿಕ್ ಸಿನಿಮಾ ರೀ ಇದು. ಒಬ್ಬರಲ್ಲ ಇಬ್ಬರಲ್ಲ, 5 ಜನ ನೋಡಿ, 5 ಜನ ನಾಯಕಿಯರು ಈ ಸಿನಿಮಾದಲ್ಲಿ. ಸೊ ಟೀಸರ್ ರಿಲೀಸ್ ಆದ 4 ಗಂಟೆಗಳಲ್ಲಿ ಭರ್ಜರಿ ವ್ಯೂ ಅನ್ನ ಪಡೆದುಕೊಂಡಿದೆ. 4 ಗಂಟೆಯಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ವ್ಯೂ ಮೇಲೆ ವ್ಯೂ, ಒಂದ್ ಕಡೆ ಅಭಿಮಾನಿಗಳು ಅಷ್ಟರ ಮೇಲೆ ಪ್ರೀತಿಯನ್ನ ಇಟ್ಕೊಂಡಿದ್ರು ನೋಡಿ. ಮಾರ್ಚ್ 19ಕ್ಕೆ ಸಿನಿಮಾ ಬಿಡುಗಡೆ ಆಗುತ್ತೆ. ಈ ಸಿನಿಮಾದ ವಿರುದ್ಧ ಸಾಕಷ್ಟು ಅಪೋಸಿಟ್ ಒಂದಿಷ್ಟು ಸಿನಿಮಾಗಳು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಏನೇ ಬಂದರೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾದ ಮುಂದೆ ಅದೆಂಥ ಸ್ಟಾರ್ ಸಿನಿಮಾ ಬಂದರೂ ಕೂಡ ಒಂದಿಷ್ಟು ಸಪ್ಪೆ ಆಗಲೇಬೇಕು. ಯಾಕೆ ಅಂತಂದರೆ, ಬಹಳ ದಿನಗಳ ನಂತರ ರಾಕಿ ಬಾಯ್ ಬರ್ತಾ ಇದ್ದಾರೆ ಅಂತಂದರೆ ಎಲ್ಲರೂ ಕೂಡ ಒಂದಿಷ್ಟು ಸೈಡಿಗೆ ಹೋಗಲೇಬೇಕಲ್ವಾ. ಸೊ ಎಂತಿಂಥ ಸಿನಿಮಾಗಳು ಬಂದರೂ ಕೂಡ ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ, ಇವ್ರ ಸಿನಿಮಾ ಬರುತ್ತಂತೆ, ಅವ್ರ ಸಿನಿಮಾ ಬರುತ್ತೆ. ಅದು ಏನೇ ಆದರೂ ಕೂಡ ಕನ್ನಡ ಸಿನಿಮಾ ಬೆಳಿಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ನೋಡಿ. ಈಗ ಒಂದು ಕಡೆ ಗಮನಿಸ್ತಾ ಹೋದರೆ ಇದೇ ಸಿನಿಮಾದಲ್ಲಿ 5 ನಾಯಕಿಯರು. ಒಂದು ಕಡೆ ಗಮನಿಸ್ತಾ ಹೋದರೆ 5 ಹೀರೋಯಿನ್ಸ್ ನೋಡಿ. ಒಂದೇ ಸಿನಿಮಾದಲ್ಲಿ 5 ಹೀರೋಯಿನ್ಸ್ ಹಾಕಿ ಒಂದು ಕಡೆ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಒಂದು ಕಡೆ ಪ್ಯಾನ್ ವರ್ಲ್ಡ್ ಸಿನಿಮಾ ಇದು. ಸೊ ಈಗಾಗಲೇ ಒಂದು ಕಡೆ ಗಮನಿಸ್ತಾ ಹೋದರೆ ಸಾಕಷ್ಟು ಸಿನಿಮಾಗಳು ಪ್ಯಾನ್ ವರ್ಲ್ಡ್ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ. ಒಂದಿಷ್ಟು ಜನರಿಗೆ ಹಿಟ್ ಆಗಿದೆ, ಒಂದಿಷ್ಟು ಸಿನಿಮಾಗಳು ಹಿಟ್ ಆಗಿಲ್ಲ. ಬಟ್ ಇದೀಗ ಪ್ಯಾನ್ ವರ್ಲ್ಡ್ ಸಿನಿಮಾ ನೋಡಿ. ಈಗ ಮತ್ತೊಂದಿಷ್ಟು ಅಭಿಮಾನಿಗಳು ಕರೆ ಮಾಡ್ತಾ ಇದ್ದಾರೆ. ಹಲೋ ನಮಸ್ಕಾರ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡಿದೀರಾ ಸರ್? ಯಾದಗಿರಿಯಿಂದ. ಹೇಳಿ ಚೇತನ್ ಪಾಟೀಲ್ ಅವರು, ಹೇಗಿದ್ದೀರಾ? ಹೆಂಗಿದೆ ಸರ್? ಹೆಂಗಿದೆ ನೋಡಿದ್ರಾ? ನಾನ್ ನೋಡ್ದೆ, ನೀವ್ ನೋಡಿದ್ರಾ? ನಾನ್ ನೋಡ್ದೆ, ಮಸ್ತಾಗೈತೆ ತಾನೆ. ಯಾವ್ದು ಡ್ಯಾನ್ಸಿಂಗ್ ಕಾರ? ಇಲ್ಲ, ಅಲ್ಲಿ ನಮ್ಗೆ ಏನ್ ಇಷ್ಟ ಆಗಿದೆ ಅಂದ್ರೆ ಅದ್ರಲ್ಲಿ ಈ ತರಾನು ಬಾಂಬ್ ಬ್ಲಾಸ್ಟ್ ಮಾಡಬಹುದಾ ಅಂತ. ಓಹೋ, ಅದು ಕ್ಯೂರಿಯಾಸಿಟಿ ನೋಡಿ. ಅಭಿಮಾನಿಗಳಿಗೆ ಒಂದು ಸಾಕಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಈ ತರ ಯಾವ್ದಾದ್ರು ಫಿಲ್ಮ್ ಅಲ್ಲಿ ತೋರಿಸಿದಾರ ಸರ್ ಇವಾಗ? ಇಲ್ಲ ರೀ, ಅದು ಯಶ್ ಅಭಿಮಾನಿಗಳಿಗೆ ಅದು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ನಮ್ಗೆ ಒಂಥರ ಇದಾಗೋಯ್ತು ಸರ್, ಒಂಥರ ನಮ್ಗೂ ಇನ್ಸ್ಪಿರೇಷನ್ ಅವರು. ಯಾವ ಸಿನಿಮಾ ನೋಡಿದ್ರಿ ಚೇತನ್ ಅವ್ರೆ? ನಾನ್ ಎಲ್ಲ ಸಿನಿಮಾ ನೋಡ್ಬಿಟ್ಟಿದ್ದೀನಿ ಸರ್ ಅವ್ರದ್ದು.
ಅಂದ್ರೆ ಈ ಸಿನಿಮಾದಿಂದ ಅಂತಂದ್ರೆ ಈ ಸಿನಿಮಾದಿಂದ ನಾನು ಅಭಿಮಾನಿ ಆಗಿದ್ದೀನಿ ಅಂತಂದ್ರೆ ಯಾವ ಸಿನಿಮಾದಿಂದ ಅಂತ? ಸರ್ ಎಲ್ಲಾ ಸಿನಿಮಾದಿಂದ ಅಭಿಮಾನಿ ನಾನು. ಸೊ ಮೊದಲಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವ ಸಿನಿಮಾ ನೋಡಿದ್ರಿ? ರಾಜವಲಿಯಿಂದ. ರಾಜವಲಿಯಿಂದ ಅವ್ರದ್ದು ಫುಲ್ ಇದಾಗ್ಬಿಟ್ವಿ ನಾವು ಅಭಿಮಾನಿ. ಯಾವ ಫ್ರೆಂಡ್ಸ್ ಯಾವ ತರ ಬೆನ್ನಿಗೆ ಚೂರಿ ಹಾಕ್ತಾರೆ ಹೆಂಗೆ ಏನು ಅದು ನಮ್ಗೆ ಇಷ್ಟ ಆಯ್ತು ಅಲ್ಲಿಂದ. ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ ಅಲ್ಲ ಸೀನು, ಹಾ ಅದು ಚೆನ್ನಾಗಿದೆ ಸರ್. ಸೊ ತುಂಬಾ ಖುಷಿ ಆಯ್ತು ಟೀಸರ್ ನೋಡಿದ್ರೆ. ಇವತ್ತು ಯಾವ ರೀತಿಯಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರೆ? ಸರ್ ನಮ್ಮೂರಲ್ಲಿ ಒಂದು 20 kg ಕೇಕ್ ಕಟ್ ಮಾಡಿದೀವಿ ಸರ್ ನಾವು. ಓಕೆ. ಎಲ್ಲ ತರ ಇದು ಮಾಡ್ತೀವಿ, ಎಲ್ಲ ಫುಲ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದೀವಿ. ಬಹಳ ಭರ್ಜರಿಯಾಗಿ ಬರ್ತ್ಡೇನ ಆಚರಣೆ ಮಾಡ್ತಾ ಇದ್ದೀರಾ ಇವತ್ತು? ಹಾ ಹೌದು ಸರ್, ಹೌದು. ಸೊ ಇವತ್ತೇನಾದ್ರು ಯಶ್ ಅವರು ಒಂದು ಕಡೆ ಅಭಿಮಾನಿಗಳ ಜೊತೆ ಏನಾದ್ರು ಬರ್ತ್ಡೇನ ಆಚರಣೆ ಮಾಡ್ಕೊಂಡಿದ್ರೆ ಎಷ್ಟು ಖುಷಿ ಆಗಿರ್ತಿತ್ತು ಅಂತ? ನಮ್ ಬಾಸ್ ಅವರಾ? ಹಾ, ನಮ್ಗೆ ಫುಲ್ ಖುಷಿ ಆಗಿರೋದು ಸರ್ ನಮ್ಗೆ. ಅವರು ಫುಲ್ ಬಿಸಿ ಇರ್ತಾರೆ, ಸಿಗಲ್ಲ. ಆದ್ರೂ ಮಂತಲ್ಲಿ ಇದ್ದ ಇರ್ತಾರಲ್ಲ ಅವರು, ಅಷ್ಟು ಸಾಕು ನಮ್ಗೆ. ನೋಡಿ ಇದು ಅಭಿಮಾನ ಪ್ರೀತಿ ಅಂತಂದ್ರೆ. ಹೌದು ಸರ್, ಹೌದು. ಓಕೆ. ಈಗ ಚೇತನ್ ಅವರೇ, ಒಂದ್ ಕಡೆ ಯಶ್ ಅಭಿಮಾನಿ ಅಂತಂದಾಗ ಸಹಜವಾಗಿ ಒಂದ್ ಕಡೆ ಈ ಮೋಟಿವೇಶನ್ ಗಳನ್ನ ಗಮನಿಸಿರ್ತೀರ. ಯಶ್ ಅವರು ಯಾವಾಗ್ಲೂ ಕೂಡ ಅಭಿಮಾನಿಗಳಿಗೆ ಒಂದ್ ಕಡೆ ಸಂದೇಶವನ್ನ ಕೊಟ್ಟಿರ್ತಾರೆ. ಸೊ ಹಾಗಿರ್ಬೇಕು, ಹೀಗಿರ್ಬೇಕು, ಸಮಾಜದಲ್ಲಿ ಹಾಗೆ ಬದುಕಬೇಕು ಅನ್ನುವಂಥದ್ದು. ಸೊ ಯಾವ್ಯಾವ ಮಾತುಗಳು ನಿಮ್ಗೆ ಬಹಳ ಇನ್ಸ್ಪಿರೇಷನ್ ಆಯ್ತು ಅಂತ? ನಮ್ಗೆ ಎಲ್ಲಾ ಮಾತು ಇನ್ಸ್ಪಿರೇಷನ್ ಸರ್ ನಮ್ಗೆ. ಯಾವ್ದು ಈ ತರ ಅಂತಲ್ಲ, ಅವ್ರು ಏನ್ ಹೇಳಿದ್ರು ಅದೇ ನಮ್ಗೆ ಇನ್ಸ್ಪಿರೇಷನ್. ಓಕೆ, ಥ್ಯಾಂಕ್ ಯು ಚೇತನ್, ಕರೆ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. 0 ಫಿಲ್ಮ್ ಹೊಡೆದಾಕ್ಬಿಟ್ವಿ ಅವತ್ತು ಶಾರುಖ್ ಖಾನ್ದು. ಓಕೆ. ಇವಾಗ ಮತ್ತೆ ಅದೇ ತರನೇ ದುರಂಧರ್ ಹೊಡೆದಾಕ್ತೀವಿ ಸರ್ ನಾವು. ಹಾ, ದುರಂಧರ್ 2 ಸಿನಿಮಾ ಬರ್ತಾ ಇದೆ. ಅದೇ 19 ಒಂದೇ ದಿನ ಅವತ್ತು 0 ಹೊಡೆದ್ವಿ. ಇವತ್ತು ಇದು ಹೊಡಿತೀವಿ ಸರ್. ಇದು ಅವಂತ ಬಾಲಿವುಡ್ ಶಾರುಖ್ ಖಾನ್ ಹೊಡೆದಾಕ್ಬಿಟ್ಟಿದೀವಿ. ನೋಡಿ ಹೆಂಗಿದೆ ನಮ್ದು ಸ್ಯಾಂಡಲ್ವುಡ್. ಅದಕ್ಕೆ ಹೇಳೋದು ಸ್ಯಾಂಡಲ್ವುಡ್ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು ಅಂತ. ಕಿಂಗ್ ಖಾನ್ ಅಂತಾರೆ, ಖಾನ್ ಇಲ್ಲ ಏನಿಲ್ಲ ಇವಾಗ. ಓಕೆ ಚೇತನ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನೋಡಿ ಟಾಕ್ಸಿಕ್ ಟೀಸರ್ ನೋಡ್ಬಿಟ್ಟು ಸಾಕಷ್ಟು ಅಭಿಮಾನಿಗಳು ಒಂದ್ ಕಡೆ ಆ ಸೀನ್ ಗಳನ್ನ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಏನ್ರಿ ಇದು ಹಾಲಿವುಡ್ ರೇಂಜಿಗೆ ಒಂದಿಷ್ಟು ತೋರಿಸ್ಬಿಟ್ಟಿದಾರಲ್ರಿ, ಹಾಲಿವುಡ್ ರೇಂಜಿಗೆ ಸಿನಿಮಾ ಇದೆ ಏನ್ರಿ ಅನ್ನುವಂಥದ್ದು ಸಾಕಷ್ಟು ಅಭಿಮಾನಿಗಳಿಗೆ ಕುತೂಹಲ ಇದೆ. ಬರೀ ಟೀಸರ್ ನೋಡಿನೇ ಈ ರೀತಿಯಾಗಿ ಅಭಿಮಾನಿಗಳು ಒಂದ್ ಕಡೆ ಶಾಕ್ ಆಗ್ಬಿಟ್ಟಿದ್ದಾರೆ. ಸಿನಿಮಾ ಬಂದಂತ ಸ್ಥಳಗಳು ಯಾವ ರೀತಿಯಾಗಿರುತ್ತೆ ನೋಡಿ. ರಾಯ್ ಆಗಿ ಯಶ್, ಮೆಲಿಸಾ ಆಗಿ ರುಕ್ಮಿಣಿ ವಸಂತ ಅವರು, ಗಂಗಾ ಆಗಿ ನಯನತಾರಾ, LBJ ಆಗಿ ಹುಮಾ ಖುರೇಶಿ ಅವರು, ನಾದಿಯಾ ಆಗಿ ಕಿಯಾರಾ ಅಡ್ವಾಣಿ ಅಭಿನಯಿಸಿದ್ದಾರೆ. ಟಾಕ್ಸಿಕ್ ನಲ್ಲಿ ಒಂದ್ ಕಡೆ ಗೋವಾದಲ್ಲಿ ಡ್ರಗ್ಸ್ ಮಾಫಿಯಾದ ಕಥೆಯನ್ನ ಹೊಂದಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಈ ಟಾಕ್ಸಿಕ್ ಏನ್ ಸಿನಿಮಾ ಇದೆ, ಯಾವ ರೀತಿಯಾಗಿ ಕಥೆಯನ್ನು ತೆಗೆದುಕೊಂಡು ಹೋಗುತ್ತೆ, ಕಥೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಹಜವಾಗಿ ಬಂದಿದ್ದು ಅಭಿಮಾನಿಗಳಿಗೆ ಕುತೂಹಲ ಇರುತ್ತೆ. ಸೊ ಟಾಕ್ಸಿಕ್ ನಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಗೋವಾದಲ್ಲಿ ಡ್ರಗ್ಸ್ ಮಾಫಿಯಾದ ಕಥೆಯನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಟಾಕ್ಸಿಕ್ ಚಿತ್ರ ಮಾರ್ಚ್ 19ಕ್ಕೆ ತೆರೆಗೆ ಬರಲಿದೆ. ಸೊ ಒಂದ್ ಕಡೆ ಸಜ್ಜಾಗಿರುವಂಥದ್ದು ಇದು ಟಾಕ್ಸಿಕ್ ಸಿನಿಮಾದ ಟೀಸರ್ ಅಥವಾ ಟ್ರೇಲರ್ ಅಲ್ಲ ಅನ್ನುವಂಥ ಬಗ್ಗೆಯೂ ಕೂಡ ನೋಡಿ. ಯಾಕೆ ಇದು ಟೀಸರು ಅಲ್ಲ, ಟ್ರೇಲರು ಅಲ್ಲ ರೀ, ಯಶ್ ಹೇಗೆ ಕಾಣಿಸ್ಕೊಳ್ತಿದ್ದಾರೆ ಅನ್ನೋದನ್ನ ಫಸ್ಟ್ ಲುಕ್ ಅನ್ನ ಅಭಿಮಾನಿಗಳ ಮುಂದೆ ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಸಾಕಷ್ಟು ಜನ ಅನ್ಕೊಳ್ತಾ ಇದ್ರು ಟ್ರೇಲರ್ ಬಿಟ್ರು, ಟೀಸರ್ ಬಿಟ್ರು, ಟಾಕ್ಸಿಕ್ ಸಿನಿಮಾದ ಹಾಗೆ ಬಿಟ್ರು, ಹೀಗೆ ಬಿಟ್ರು ಅಂತ. ಬಟ್ ಇದೀಗ ಒಂದಿಷ್ಟು ಹೇಳ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ, ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಹೇಗೆ ಕಾಣಿಸ್ಕೊಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಪಾತ್ರವನ್ನ ನಿಭಾಯಿಸಿದ್ದಾರೆ, ಯಾವ ಪಾತ್ರವನ್ನ ಅವರು ಪರಿಪೂರ್ಣವಾಗಿ ಅಲ್ಲಿ ನಿಭಾಯಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ ಫಸ್ಟ್ ಲುಕ್ ಅನ್ನ ಇಲ್ಲಿ ಬಿಟ್ಟಿದ್ದಾರೆ ಅನ್ನುವುದರ ಬಗ್ಗೆ ಇಲ್ಲಿ ಗೊತ್ತಾಗ್ತಾ ಇರೋ